ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ನಮ್ಮ ರಾಜಧಾನಿಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ DCM DK ಶಿವಕುಮಾರ್ ಸಾಹೇಬ್ರು ಘೋಷಣೆ ಮಾಡಿದ್ದೆ ಪಾಪ ಅವ್ರದ್ದು ಟೈಮಿಂಗ್ ಸರಿ ಇಲ್ಲ, ಬೆಂಗಳೂರದವ್ರ ಟೈಮಿಂಗು ಸರಿ ಇಲ್ಲ ನೋಡ್ರಿ. ಮಳೆ ಬಂದ್ರ ರೋಡ್ಗಳ ಪರಿಸ್ಥಿತಿ ಹೆಂಗಂತ ನಿಮ್ಗೆಲ್ಲ ಗೊತ್ತೈತಿ. ಅದಕ್ಕೆ ಏನಂದ್ರು, ಪ್ರಕೃತಿ ವಿಕೋಪ, ಅದು ಪ್ರಕೃತಿಯನ್ನೆಲ್ಲ ತಡಿಲಿಕ್ಕೆ ಯಾರಿಂದ ಸಾಧ್ಯ ಆಗ್ತೈತಿ, ಏನೇನಾರ ಹೇಳ್ಬೇಡ್ರಿ ಅಂತಂದ್ರು. ಆಯ್ತು ಬಿಡ್ರಪ್ಪ, ಪ್ರಕೃತಿಯನ್ನ ತಡಿಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಒಪ್ಕೋತೀವಿ. ಆದ್ರೆ ಕಳ್ಳ ಕಾಕರನ್ನ ದರೋಡೆಕೋರನ್ನ ತಡಿಬಹುದಲ್ಲ, ಅವರಿಗೆ ಹಿಡಿದ ಶಿಕ್ಷೆ ಕೊಡ್ಬಹುದು, ಹೌದಾ ಇಲ್ಲ? ಮತ್ತೇನ್ರಿ, ರಾಜಧಾನಿ ಎಷ್ಟು ಸೇಫ್ ಅನ್ನೋ ಸಂಶಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ಲಿಕ್ಕತ್ತದ. ಪೀಣ್ಯ ಬಸ್ ಡಿಪೋ ಸಿಬ್ಬಂದಿ ಅದ್ ಎಷ್ಟರ ಮಟ್ಟಿಗೆ ಎಂತಾಪರಿ ಅಂಜ್ಲಿಕತ್ತಾರ ಅಂದ್ರ ಒಬ್ಬೊಬ್ರೆ ಅಡ್ಡಾಡ್ಲಿಕ್ಕೆ ಅಂಜ್ಲಿಕತ್ತಾರ, ಗುಂಪು ಕಟ್ಟಿ ಓಡಾಡ್ಲಿಕತ್ತಾರ ಅಂತ. ನೋಡ್ರಿ ಏನ್ ಮಾಡ್ಬೇಕ. ಇಲ್ಲೊಬ್ರು ಪಾಪ ಬಸ್ ಕಂಡಕ್ಟರ್ ಡ್ರೈವರ್ಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ದರೋಡೆ ಮಾಡ್ಲಿಕತ್ತಾರಂತ. ಒಬ್ರು ಹೇಳ್ತಾರ, ಪಾಪ ಬಸ್ ಕಂಡಕ್ಟರ್ ಡ್ರೈವರ್ ಅದಾರ, ಅವ್ರು ತಮ್ಗ ಹೆಂಗ ಹೊಡೆದು ಮೊಬೈಲ್, ಪಾಸ್, DL ರೊಕ್ಕ ಎಲ್ಲ ದೋಚ್ಕೊಂಡ್ ಹೆಂಗ್ ಪರಾರಿ ಆಗ್ಯಾರಂತ ತಮ್ಮ ತ್ರಾಸ್ ತೋಡ್ಕೊಳಿಕತ್ತಾರ. ಬಸ್ ಡಿಪೋ ಸಿಬ್ಬಂದಿಗೆ ಢವಢವ. ಡ್ಯೂಟಿ ಮುಗಿಸಿ ಹೋಗುವಾಗ ಸಿಬ್ಬಂದಿ ಅಡ್ಡಗಟ್ಟಿ ರಾಬರಿ. ಒಬ್ಬಂಟಿಯಾಗಿ ಹೋಗಲು ಹೆದರುವ BMTC ಸಿಬ್ಬಂದಿ. ಉತ್ತರ ವಿಭಾಗದ ಪೀಣ್ಯ ಸೆಕೆಂಡ್ ಸ್ಟೇಜ್ನ 9ನೇ ಡಿಪೋ BMTC ಸಿಬ್ಬಂದಿಗೆ ಇದೀಗ ಭಯ ಶುರುವಾಗಿದೆ. ಸೆಕೆಂಡ್ ಶಿಫ್ಟ್ ಡ್ಯೂಟಿ ಮುಗಿಸಿಕೊಂಡು ರಾತ್ರಿ 10 ಗಂಟೆ ಮೇಲೆ ಮನೆಗಳಿಗೆ ಹೋಗುವಾಗ ಅಡ್ಡಗಟ್ಟಿ ಪರ್ಸ್, ಮೊಬೈಲ್, ಹಣ, ಇತರೆ ವಸ್ತುಗಳನ್ನ ದೋಚುತ್ತಿದ್ದಾರಂತೆ. ಇದರಿಂದ ಹೆದರಿದ ಡಿಪೋದ ಡ್ರೈವರ್ಸ್, ಕಂಡಕ್ಟರ್ಗಳು 4-5 ಜನರ ಗುಂಪುಗಳನ್ನ ಕಟ್ಟಿಕೊಂಡು ಹೋಗ್ತಿದ್ದಾರೆ. ಜನವರಿ 6ನೇ ತಾರೀಕಿನಂದು BMTC ಚಾಲಕ ನಾಗರಾಜ್ ಮನೆಗೆ ಹೋಗುವಾಗ ಪೀಣ್ಯದ ಕೆರೆ ಬೃಂದಾವನ ರಸ್ತೆಯಲ್ಲಿ ಅಡ್ಡಗಟ್ಟಿ ರಾಡ್ನಿಂದ ಹೊಡೆದು ಪರ್ಸ್, ID ಕಾರ್ಡ್, ಹಣ ದೋಚಿ ಪರಾರಿಯಾಗಿದ್ದಾರೆ. 10 ಗಂಟೆ 10:30 ಡ್ಯೂಟಿ ಮುಗೀತು. ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೋ. ಹೋಗ್ಬೇಕಾದ್ರೆ ನಾನು ಈ ರೋಡಲ್ಲಿ ತೋರಿಸ್ತಿದ್ರೆ ಓಡಾಡ್ತಾ ಇದ್ರೆ ಏನೂ ಇರಲಿಲ್ಲ. ಹಳ್ಳದ ಹತ್ರ ಇಳಿಬೇಕಾದ್ರೆ ಒಂದು 4 ಜನ ನಿಂತಿದ್ರು. ಯಾರೋ ಮಾಮೂಲಿ ನಿಂತಾರೆ ಅಂತ ನಾನು ಹೋಗ್ತಾ ಇದ್ದೆ. ಬಂದರೆ ಹಿಡ್ಕೊಂಬಿಟ್ಟು ನನಗೆ ಹೊಡೆದ್ಬಿಟ್ಟಿದ್ದಾರೆ. ರಾಡಲ್ಲಿ ಹೊಡೆದ್ಬಿಡ್ತಾರಲ್ಲ ಅಂತ ಕೈ ಹಿಂಗೆ ಹಿಡಿದೆ. ಎಲ್ಲ ಕೆಳಗೆ ಬಿದ್ದ ತಕ್ಷಣ ಜವಾಬ್ ಏನಿದೆ ಎಲ್ಲ ತಿತ್ಕೊಂಡ್ಬಿಟ್ರು. ಮೊಬೈಲು, ಪಾಸ್, DL ಎಲ್ಲ ತಿತ್ಕೊಂಡ್ರು. ನೋಡ್ರಪ್ಪ, ರಾಜ್ಯದಾಗ ಕಾನೂನು ಸುವ್ಯವಸ್ಥೆ ಹಿಂಗಾದ್ರೆ ಹೆಂಗ್ ಹೇಳ್ರಿ. ನೋಡ್ರಿ, ಪಾಪ DCM DK ಶಿವಕುಮಾರ್ ಸಾಹೇಬ್ರದ್ದು ಏನ್ ತಪ್ಪಿಲ್ ಬಿಡ್ರಿ. ಭಾಷಣ ಮಾಡೋ ಜೋಶ್ನ್ಯಾಗ ಏನೋ ಘೋಷಣೆ ಮಾಡ್ಬಿಟ್ರ. ಆದ್ರ ಅದಾದ ಮ್ಯಾಲ ಎಷ್ಟು ಕಿರಿಕಿರಿ, ಅವ್ರಿಗೂ ಎಷ್ಟು ಟೆನ್ಷನ್. ಏನ್ ಸುದ್ದಿ, CM ಸ್ಥಾನ ಬದಲಾವಣೆ ಬಗ್ಗೆ ಸುದ್ದಿ ಆಯ್ತು, ಆಮೇಲೆ KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಸುದ್ದಿ. ಹಿಂಗಾಗಿ ಎಲ್ಲ DCM CM ಕುರ್ಚಿ ಕಿತ್ತಾಟ ಇದೇ ನಡೆದದ. ಆದ್ರೆ ಏನ್ ಮಾಡ್ತೀರಿ, ನಿಮ್ಮ CM DCM ಕುರ್ಚಿ ಕಿತ್ತಾಟ ಎಲ್ಲ ಬಿಟ್ಟು ಬಿಡ್ರಿ. ಸ್ವಲ್ಪ ನಿಮಗ್ ಸಿಕ್ಕಿರುವಂತಹ ಅಧಿಕಾರ, ಜವಾಬ್ದಾರಿಯುತ ಸ್ಥಾನಕ್ಕೆ ನ್ಯಾಯ ಒದಗಿಸ್ರಿ, ಕಾನೂನು ಸುವ್ಯವಸ್ಥೆನ ಕಾಪಾಡ್ರಿ ಅಂತ ಮಂದಿ, ವಿರೋಧ ಪಕ್ಷದವರೆಲ್ಲ ಕೇಳ್ಕೊಳ್ಳಿಕತ್ತಾರ. ಇನ್ನ ರಾಜ್ಯದಾಗ ಕಾನೂನು ಸುವ್ಯವಸ್ಥೆ ಹೆಂಗದಂತ ನೋಡಿದ್ರಿ ನೀವು. ಇನ್ನಿಲ್ಲಿ ಸರ್ಕಾರಿ ಕಚೇರಿದಾಗಿನ ದುರವಸ್ಥೆ ನೋಡ್ಬೇಕು ನೀವು. ಇಲ್ಲಿ ಒಬ್ರು ನೆಲಮಂಗಲದಾಗ ಲೇಡಿ ಅಧಿಕಾರಿ ಒಬ್ರು PDO ಆಫೀಸ್ನಾಗಂತ ನೋಡ್ರಿ ಹೆಂಗ 20,000 ರೂಪಾಯಿ ಲಂಚ ಕೇಳಲಿಕತ್ತಾರ. ಏನು, ಅವ್ರ ವ್ಯಾಪ್ತಿಗೆ ಬರುವಂತಹ ರಮೇಶ್ ಅನ್ನೋರ್ದು ಒಂದು ಖಾಲಿ ಪ್ಲಾಟ್ ಇತ್ತಂತ. ಅದನ್ನ ಅವ್ರ ಹೆಣತಿಗೆ ವರ್ಗಾವಣೆ ಮಾಡ್ಬೇಕಾಗಿತ್ತು. ಅದ್ರ ಅರ್ಜಿ ಸಲ್ಲಿಸಿದ್ರು. ಆದ್ರ ಅದಕ್ಕೆ ಈ ಮಧ್ಯವರ್ತಿ ರುದ್ರಪ್ಪ ಅನ್ನೋರ್ ಮೂಲಕ ಈ PDO ಇದ್ದಾರಲ್ಲ, ಅವ್ರು 20,000 ರೂಪಾಯಿ ಲಂಚದ ಬೇಡಿಕೆ ಇಟ್ಬಿಟ್ಟಾರ. ಲಂಚ ಕೊಡೋ ಸಲುವಾಗಿ ರುದ್ರಪ್ಪ, ರಮೇಶ್ ಅವ್ರನ್ನ ಪಂಚಾಯತಿ ಆಫೀಸ್ಗ ಕರ್ಕೊಂಡು ಹೋಗ್ಯಾರ. ಲಂಚದ ರೊಕ್ಕ ತಗೊಳ್ಳೋ ಮುಂದೆ ಸೀದಾ ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ SP ಪವನ್ ನಲ್ಲೂರ್ ನೇತೃತ್ವದ ತಂಡ ದಾಳಿ ಮಾಡ್ಬಿಟ್ಟೈತಿ. ಆಗ್ಬೇಕ್ ಬಿಡ್ರಿ, ಹಿಂಗ ಆಗ್ಬೇಕ. ಅವಾಗಿಂದ ಅವಾಗೆ ರೊಕ್ಕನೂ ವಶಕ್ಕೆ ಪಡ್ಕೊಂಡಾರ. ಆ PDO ಶೋಭಾರಾಣಿ ಅನ್ನೋರ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ಲಿಕ್ಕತ್ತಾರ. ಅಲ್ಲ, ನಾ ಮೊನ್ನೆ ಮತ್ತೊಂದು ವಿಡಿಯೋ ನೋಡಿದ್ದೆ, ಹಿಂಗ ಲಂಚ ಭ್ರಷ್ಟಾಚಾರದ ನೆಲಮಂಗಲದವ್ರಿ ಅಂತ. ಏನ್ ನೆಲಮಂಗಲದಾಗ ಏನ್ರ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೋ ಯಾರಿಗೊತ್ತು. ಹೆಂಗ್ ಕೇಳ್ತಾರ ನೋಡ್ರಿ ಲಂಚನ. ಎಷ್ಟು ಕೊಡ್ಬೇಕು? 20 ಅಷ್ಟೇನೆ, 2ರಿಂದ ಇವಾಗ 10 ಕೊಡಿ. ಪ್ರಿಂಟ್ ಕೊಟ್ಟು ಮೇಡಮ್ ದುಡ್ಡು ನಾಳೆ ಕೊಟ್ಟಾಗುತ್ತೆ. ನಾಳೆ ಬಂದು ನಾಳೆ ತಗೊಂಡಿದ್ದೆ, ನಾಳೆ ಬಂದಾನಲ್ಲ 20 ಸರ್. ಮೇಡಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಮೇಡಮ್. ನಿಂದು ಇವಾಗ ಮಾಡ್ತಾ ಇರೋದು 20 ಜಾಸ್ತಿ ಆಯ್ತು. ನನಗೆಲ್ಲ ಕೊಡ್ತಾ ಇರೋದು, ನಾವು ಎಲ್ಲ ಕೊಟ್ಬಿಟ್ಟು ಮಾಡಿಸ್ಬೇಕು. ತಹಶೀಲ್ದಾರ್ ಹಂಗ್ ಮಾಡಲ್ಲ. ಸುಮ್ನೆ ಯಾಕೆ ಒದ್ದಾಡ್ತೀಯ? ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಮಾಡ್ಸು. ನನ್ಗೆ 20 ಕೊಟ್ಬಿಡು, ನಂದು 20 ಕೊಟ್ಬಿಡು, ರಿಪೋರ್ಟ್ ಹಾಕಿ ಕೊಡ್ತೀನಿ, ಆಯ್ತಾ? ಹೋಗಿ ಅಲ್ಲಿ ಮಾಡಿಸ್ಕೊ ತಹಶೀಲ್ದಾರ್ ಹತ್ರ. ಸುಮ್ನೆ ಯಾಕೆ? ನಾನೇ ನಿನ್ನ ದುಡ್ಡೆಲ್ಲ ಕೊಡೋದು ನನಗೆ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಅಲ್ಲಿ ಮೇಲ್ ಕೊಟ್ಬಿಟ್ಟು ಮಾಡಿಸ್ಬೇಕು.
ಹೌದಪ್ಪ ನನಗೆ ಕೊಡ್ತೀಯ ರಾಧಮ್ಮ ನೀನು, ನನ್ ಮೇಲೆ ಆರೇ ಇದಾರೆ, ಆರೇ ಮೇಲೆ ಕೇಸ್ ವರ್ಕರ್ ಇಂದ ಶಿವರಸದಿಂದ ತಹಶೀಲ್ದಾರ್ ಇದಾರೆ, ಇಷ್ಟು ಜನ ಕೊಟ್ಬಿಟ್ಟು ಮಾಡಿಸ್ಬೇಕು. ನಾನು ಹಂಗೂ ಕೇಳಿರೋದೇ ಕಮ್ಮಿ. ಹೋಗ್ಲಿ ಪಾಪ ಅತ್ತಾಗ ಏನೋ ಬಡವರು ಎಲ್ಲ ಸಾಲ ಸಿಗ್ಗಿಲ್ಲ. ಇಲ್ಲೊಂದು ಫೋಟೋ ತೋರಿಸ್ತೀನಿ ನೋಡ್ರಿ. ಈ ಮನುಷ್ಯ ಒಂದು ವಾರದ ಹಿಂದ ಅಯೋಧ್ಯೆ ರಾಮ ಮಂದಿರದ ಮುಂದೆ ನಿಂತು ಸೆಲ್ಫಿ ವಿಡಿಯೋ ತಕ್ಕೊಂಡು ಇಂಟರ್ನೆಟ್ನಾಗ ಫುಲ್ ವೈರಲ್ ಮಾಡಿಬಿಟ್ಟಿದ್ದ. ಏನ್ ಮಾತಾಡಿದ್ದ? ನಾನು ದಲಿತ ಅದೀನಿ, ನನಗ ರಾಮ ಮಂದಿರ ಪ್ರವೇಶಿಸ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಏನೇನೋ ಬಾಯಿಗೆ ಬಂದಂಗ ಜೈ ಭೀಮ್ ಇಲ್ಲಿ ನೋಡ್ರಿ ಹೆಂಗ ದಲಿತರಿಗೆ ಹೆಂಗ ತುಚ್ಛವಾಗಿ ಕಾಣ್ಲಿಕತ್ತಾರ ಅಂತ ಬಾಯಿಗೆ ಬಂದಂಗ ಒದರಿ ವಿಡಿಯೋ ಮಾಡಿದ್ದ. ಅದು ಇಂಟರ್ನೆಟ್ನಾಗ ವೈರಲ್ ಆಗಿಬಿಟ್ಟಿತ್ತು. ಆದ್ರೆ ಈ ಮನುಷ್ಯ ಇವತ್ತು ಯಾಕೆ ಫೋಟೋ ತೋರಿಸ್ಲಿಕತ್ತೀನಂದ್ರ ಉತ್ತರ ಪ್ರದೇಶದ ಪೊಲೀಸರಿಗೆ ಯಾಕೋ ಸಂಶಯ ಬಂದದ ಇವನ್ ಮ್ಯಾಲ. ಇವ ಎಲ್ಲಿ ಕೆಲಸ ಮಾಡ್ತಿದ್ದ ನೋಡ್ರಿ, ಚೆನ್ನೈದಾಗಿನ ಒಂದು ಸಲೂನ್ ಅಂಗಡಿದಾಗ ಕೆಲಸ ಮಾಡ್ತಿದ್ದಂತ ಅಲ್ಲಿನ ಮಾಲೀಕರಿಗೆ ಕೇಳಿ ಉತ್ತರ ಪ್ರದೇಶದ ರಾಂಪುರದಾಗಿರುವಂತ ಅವನ ಮನಿನ ಪತ್ತೆ ಹಚ್ಚಿಬಿಟ್ಟಾರ. ಅವ ಓಡ್ ಹೋಗ್ಲಿಕ್ಕೆ ಟ್ರೈ ಮಾಡ್ಯಾನ, ಶರಣ ಆಗ್ಲಿಲ್ಲ. ಅವ ಏನ್ ಮಾಡ್ಯಾರ, ಗಾಡಿಗಳನ್ನೆಲ್ಲ ಕೆಡವಿ ಒಳಗ್ ಹೋಗಿ ಅವನನ್ನ ಅರೆಸ್ಟ್ ಮಾಡ್ಯಾರ. ಅವಾಗ ಅಸಲಿ ವಿಷಯ ಬಯಲಿಗೆ ಬಂತು. ಏನಂದ್ರ ಅವ ಮುಸ್ಲಿಂ ಆಗ್ಯಾನಂತ, ಅವ ಮುಸ್ಲಿಂ ಅದಾನ, ಅವನ ಹೆಸರು ಮೊಹಮ್ಮದ್ ಸಾನ್ ಎ ಆಲಂ ಅಂತ ಗೊತ್ತಾಗೈತ್ ನೋಡ್ರಿ. ಇವನ ಉದ್ದೇಶ ಏನ್ ಹೇಳ್ರಿ, ಹಿಂದೂಗಳದ್ರಾಗ ಜಾತಿಗಳ ನಡುವ ವಿಭಜನೆಯನ್ನ ಸೃಷ್ಟಿ ಮಾಡೋದಾಗಿತ್ತು ನೋಡ್ರಪ್ಪ. ಅದಕ್ಕೆ ಹೇಳುದು ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ಇದಕ್ಕ ಹೇಳುದು ನೋಡ್ರಿ. ಇನ್ನು ಇಲ್ಲೊಂದು ವಿಡಿಯೋ ಹರಿದಾಡ್ಲಿಕತ್ತದ. ಬೆಳಗಾವಿದಾಗ ಕಾಂಗ್ರೆಸ್ನವರು ಏನ್ ಗಾಂಧಿ ಭಾರತ ಸಮಾವೇಶ ಮಾಡಿದ್ದು, ಎಷ್ಟು ದಿನದಿಂದ ಎಷ್ಟು ರೊಕ್ಕ ಖರ್ಚು ಮಾಡಿ ಏನು ತಯಾರಿ ಅಂತೀರಿ. ಬೆಳಗಾವಿದಾಗ ರೋಡ್ನ್ಯಾಗೆಲ್ಲ ನಾಯಕರದ್ದು ಫ್ಲೆಕ್ಸ್ಗಳೇನು, ಬ್ಯಾನರ್ ಏನು, ಕಟೌಟ್ಗಳೇನು, ಭರ್ಜರಿಯಾಗಿ ಸಮಾವೇಶ ಮಾಡಿದ್ರು. ಏನು ದೇಶಕ್ಕೆ ಏನೋ ಒಂದು ಹೊಸ ಸಂದೇಶ ಕೊಡ್ಬೇಕಂತ ಮಾಡಿದ್ರಂತ, ರಾಜಕೀಯವಾಗಿ ಆಗಿರಬಹುದು, ಸಂವಿಧಾನ ರಕ್ಷಣೆ ಬಗ್ಗೆ ಆಗಿರಬಹುದು. ಆದ್ರ ಎಲ್ಲ ಸಮಾವೇಶ ಮುಗಿದ ಮ್ಯಾಲ ಬೆಳಗಾವಿ ಎಂಥ ಪರಿ ಹಾಳು ಮಾಡಿಟ್ಟಾರಂದ್ರ ಇದನ್ನ ನೋಡಿ ರೋಡ್ಗಳೆಲ್ಲ ನೋಡಿದ್ರೆ ಎಷ್ಟು ಹಾಳಾಗ್ತದ ಗೊತ್ತಾ. ಕಟೌಟ್ಗಳು ಎಲ್ಲ ರೋಡ್ ಸೈಡ್ ಎಲ್ಲ ನೋಡ್ಬೇಕು ನೀವು, ತಿಪ್ಪಿ ಆಗ್ಬಿಟ್ಟದ ಬೆಳಗಾವಿ. ಇಂಥ ಪರಿ ಸಮಾವೇಶ ಮಾಡಿ ಎಷ್ಟು ಹಾಳು ಮಾಡ್ಯಾರ. ಅಕಸ್ಮಾತ್ ಏನರಿ ಗಾಂಧೀಜಿ ಬದುಕಿದ್ರು ಅಂದ್ರ ಬೆಳಗಾವಿನ ಇಂಥ ಪರಿ ಹಾಳು ಮಾಡಿದ್ರು ಅಂದ್ರ ಸೀದಾ ಕಾಂಗ್ರೆಸ್ ಆಫೀಸಿಗೆ ಹೋಗಿ ಹೊಡೆದ ಬಿಡ್ತಿದ್ರ ಏನ, ಯಾರಿಗ್ ಗೊತ್ತು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.